ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಕುತ್ತಿಗೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಕುತ್ತಿಗೆ ಬಗ್ಗೆ ಏನು ಹೇಳ್ತಾರೆ ಅಂಥೇಳಿ. ಹುಟ್ಟಿದಾಗ್ಲಿಂದನೂ ಉಸಿರಾಟ ಹೇಗೆ ನಾವು ಸಹಜವಾಗಿ ಮಾಡ್ತಾ ಬರ್ತಾ ಇರ್ತೀವೋ, ಹುಟ್ಟಿದ ಮಗುವಿಂದ ಹೊಟ್ಟೆ ತುಂಬ ಬರ್ತಾ ಬುದ್ಧಿ ಬಂದಂಗೆ ಇಲ್ಲಿ ತನಕ ಉಸಿರಾಡ್ತಿದ್ದೀವಲ್ಲ, ಕುತ್ತಿಗೆ ಭಾಗನೂ ಅದೇ ಥರನೇ. ಕುತ್ತಿಗೆ ಭಾಗ ದೇವರು ನಮ್ಮ ಶರೀರದಲ್ಲಿ ಪ್ರತಿಯೊಂದು ಅಂಗಗಳನ್ನು ಸುಂದರವಾಗಿ ಕೊಟ್ಟಿರ್ತಾನೆ. ಯಾವ್ಯಾವ ಭಾಗದಲ್ಲಿ ಏನೇನು ಇಡಬೇಕು, ಎಷ್ಟು ಇಡಬೇಕು, ಎಷ್ಟು ಶಕ್ತಿ ಇರಬೇಕು ಪ್ರತಿಯೊಂದು ಅಂಗಗಳಿಗೆ ಅಂತ. ನಾವೇನು ಮಾಡ್ತೀವಿ, ಬರ್ತಾ ಕುತ್ತಿಗೆ ಭಾಗ ಎಷ್ಟು ಆರೋಗ್ಯಕರವಾಗಿ ಕೊಟ್ಟಿರ್ತಾನೆ. ಇಡೀ ನಮ್ಮದು ಶರೀರ ನಿಂತಿರೋದೇ ಕುತ್ತಿಗೆ ಭಾಗದಲ್ಲಿ. ಅಂದರೆ ಇದು ಆರೋಗ್ಯವಾಗಿದ್ದರೆ ಬೆನ್ನು ಮೂಳೆ ಆರೋಗ್ಯವಾಗಿರುತ್ತೆ, ಸ್ಪೈನಲ್ ಕಾರ್ಡು ಹೆಲ್ತಿಯಾಗಿರುತ್ತೆ. ಇಲ್ಲೇನಾದರೂ ನಮಗೆ ಸಮಸ್ಯೆ ಆಯಿತು ಇಲ್ಲಿ ನರಗಳಿಗೆ ಅಂತಂದರೆ ಬೆನ್ನಿನಲ್ಲಿ ಸಮಸ್ಯೆ ಶುರುವಾಗುತ್ತೆ, ಬೆನ್ನು ಶುರುವಾಗುತ್ತೆ, ಕಾಲು ನೋವು ಶುರುವಾಗುತ್ತೆ. ಏಕೆಂದರೆ ಬ್ರೈನಿಂದ ಫುಲ್ ಇಲ್ಲಿಂದನೇ ತಾನೇ ನಿಮಗೆ ಗೊತ್ತಿರೋಂಗೆ ಈ ಭಾಗದಿಂದ ಎಲ್ಲ ಕಡೆ ನರನಾಡಿಗಳು ಪೂರ್ತಿ ಸ್ಪ್ರೆಡ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಕುತ್ತಿಗೆ ದೇವ್ರು ಸುಂದರವಾಗಿ ಕೊಟ್ಟಿರ್ತಾನೆ, ಸರಿಯಾಗಿ ಹಿಂಗೆ ಇಟ್ಕೊಂಡು ನೇರ ಇಟ್ಕೊಂಡು ಇರುವಂಥ ಕೊಟ್ಟಿದ್ದಾನೆ ದೇವರು. ನಾವೇನು ಮಾಡ್ತೀವಿ, ಚಿಕ್ಕದ್ರಲ್ಲಿ ಸರಿಯಾಗಿರ್ತೀವಿ. ಬರ್ತಾ ಬುದ್ಧಿ ಬಂದಂಗೆ ಏನು ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಅಂದರೆ ಒಂದು ಗತ್ತು ತೋರಿಸೋದಕ್ಕೆ ಹಿಂಗೆ ಮಾಡ್ತೀವಿ. ಆಮೇಲೆ ಯಾರನ್ನಾರು ಒಂದು ಸ್ವಲ್ಪ ಅಂತಸ್ತು ಸ್ವಲ್ಪ ಚೆನ್ನಾಗಿತ್ತು ಅಂತಂದರೆ ಹೀಗೆ ಮಾಡೋದು, ಈ ಥರ ಮಾಡಿದಾಗ ಏನಾಗುತ್ತೆ, ಇಲ್ಲೆಲ್ಲ ಟೈಟ್ ಆಗ್ತಾ ಹೋಗುತ್ತೆ.